ಏನಪ್ಪ ಅಂದ್ರೆ ಮೊನ್ನೆ ರಾಜ್ಯಸಭಾದಾಗ ಒಂದು ಬಿಲ್ ಮಂಡನೆ ಆಗಿತ್ತು. ಯಾರು ಮಾಡಿದ್ರಂದ್ರೆ ಡಾಕ್ಟರ್ ಅಶೋಕ್ ಮಿತ್ತಲ್ MP, ರಾಜ್ಯಸಭಾ MP ಅಶೋಕ್ ಮಿತ್ತಲ್ ಅವರು ಬಿಲ್ ಮಂಡನೆ ಮಾಡಿದರು. ಇದು ಏನಪ್ಪ ಅಂದ್ರೆ ಗಂಡಸರಿಗೆಲ್ಲ ಖುಷಿ ಸುದ್ದಿ ಅನ್ನಂಗಿದು. ಯಾವ ಥರ ಅಂದ್ರೆ ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ಹೆಂಗೈತಲ್ಲ ಹಂಗೆ ಇವರೊಂದು ರಾಷ್ಟ್ರೀಯ ಪುರುಷರ ಆಯೋಗವನ್ನು ರಚನೆ ಮಾಡ್ಬೇಕಂತೇಳಿ ಬಿಲ್ ಮಂಡನೆ ಮಾಡಿದರು. ನ್ಯಾಷನಲ್ ಕಮಿಷನ್ ಫಾರ್ ಮೆನ್ ಬಿಲ್ ಇದು ಮಸೂದೆ ಐತಿ. ಆಮೇಲೆ ಇದು ಪ್ರೈವೇಟ್ ಬಿಲ್ ಆಗಿದ್ದರಿಂದ ಇದು ಪಾಸ್ ಆಗೋದು ಕಠಿಣ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಅದು ಹೆಂಗಂದ್ರೆ ಶಾಸನಬದ್ಧ ಒಂದು ಸಂಸ್ಥೆ ಮಾಡಬೇಕಿದ್ದಕ್ಕೆ. ಆಮೇಲೆ ಒಂದು ಪುರುಷರ ಇದರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಕೌಟುಂಬಿಕ ನ್ಯಾಯಗಳ ಸುಧಾರಣೆ, ನ್ಯಾಯಾಲಯ ಕಾನೂನುಗಳ ಸುಧಾರಣೆ, ಆಮೇಲೆ ಒಂದು ಲಿಂಗ ತಾರತಮ್ಯ, ಆಮೇಲೆ ಗಂಡಸರ ಮೇಲಾಗುವಂಥದ್ದು ಕಾನೂನು ರಕ್ಷಣೆ, ಮಾನಸಿಕ ಆರೋಗ್ಯವನ್ನು ಅಂದರೆ ಕಡಿಮೆ ಮಾಡಬೇಕು, ಭಾರತದ ಪುರುಷರ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಒಂದು ನೋಡೋಕೆ ಅಂದರೆ ಇಷ್ಟು ದಿವಸ ಎಲ್ಲ ಏನಾಗೈತಿ, ಮಹಿಳಾ ಆಯೋಗಗಳಿದ್ದು ಈಗ ಪುರುಷರ ಒಂದು ಆಯೋಗ ರಚನೆ ಆಗಬೇಕು, ನ್ಯಾಷನಲ್ ಕಮಿಷನ್ ಫಾರ್ ಮೆನ್ ಅಂತೇಳಿ. ಹಾಗಾದ್ರೆ ಯಾರು ಮತ್ತು ಎಲ್ಲಿ ಮಂಡಿಸಿದ್ರು ಅಂದ್ರೆ ಇದನ್ನು ರಾಜ್ಯಸಭಾದಾಗ ಫಸ್ಟ್ ಮಂಡನೆ ಆಗೈತಿ, ಡಿಸೆಂಬರ್ 6ಕ್ಕೆ ಮಂಡನೆ ಆಗಿತ್ತು. ಆಮೇಲೆ ಇದು ಪಾಸ್ ಆಗೋದು ಕಠಿಣ ಅಂತ ಹೇಳಿದ್ರೆ, ಯಾಕಂದರೆ ಪ್ರೈವೇಟ್ ಬಿಲ್ ಆದ್ದರಿಂದ ಇದ್ಮೇಲೆ ಡಿಸ್ಕಷನ್ ಡಿಬೇಟ್ ಆಗಲ್ಲ ಅನ್ಕೋತೀನಿ. ಆಮೇಲೆ ಡಾಕ್ಟರ್ ಅಶೋಕ್ ಕುಮಾರ್ ಮಿತ್ತಲ್ ಇವರು ರಾಜ್ಯಸಭಾ MP ಆಗಿರ್ತಾರೆ, ಪಂಜಾಬ್ ಸ್ಟೇಟನ್ನು ಇವರು ಪ್ರತಿನಿಧಿಸ್ತಾರೆ. ಆಮೇಲೆ ಇದು ನಿಬಂಧನೆಗಳು ಏನಪ್ಪ ಅಂದರೆ ಇದು ಒಂದು ಸಾಂಸ್ಥಿಕ ರಚನೆ, ಸ್ಟ್ಯಾಚ್ಯುಟರಿ ಬಾಡಿ ಆಗಬೇಕು ಅಂತ ಹೇಳ್ತಾರೆ. ಆಮೇಲೆ ಇದು ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಅಂಡರ್ ಬರಬೇಕು. ಆಮೇಲೆ ಅಧ್ಯಕ್ಷರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಬೇಕು. ಇದರೆಲ್ಲ ಸದಸ್ಯರು ಲಿಂಗ ಸಮತೋಲನವಾಗಿರ್ಬೇಕಂದ್ರೆ 3 ಮಹಿಳಾ ಸದಸ್ಯರು 3 ಪುರುಷ ಸದಸ್ಯರಾಗಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಾಮಿನೇಟ್ ಮಾಡಿದ ಕಾನೂನು ಸಲಹೆಗಾರರು ಇವರು ಇಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅವರು ಈ ಬಿಲ್ನಾಗ ಹೇಳ್ತೈತೆ. ಲಿಂಗ ತಟಸ್ಥ ಕಾನೂನುಗಳ ಸುಧಾರಣೆ, ಆಮೇಲೆ ಕೆಲಸ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ, ಲಿಂಗ ತಟಸ್ಥ ಕಾನೂನು ತರಬೇಕು ಅಲ್ಲಿ ಕೆಲಸ ಸಮಯದಲ್ಲಿ. ಅಂದರೆ ಸೆಕ್ಸುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ಒಂದು ಕಾನೂನು ಐತಿ. ಸೆಕ್ಸುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ಒಂದು ಕಾನೂನು ಐತಿ. ಆ ಕಾನೂನನ್ನು ಇಬ್ಬರಿಗೂ ಅಂದರೆ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಎರಡೂ ಸೇಮ್ ಮಾಡಬೇಕು ಅಂತೇಳಿ ಐತಿ. ಆಮೇಲೆ ಸುಳ್ಳು ಅತ್ಯಾಚಾರ ಆರೋಪಿಗಳಿಗೆ ಏನಾಯ್ತು 7 ರಿಂದ 10 ವರ್ಷ ಜೈಲು ಮಾಡಬೇಕು. ಆಮೇಲೆ 10 ಲಕ್ಷದವರೆಗೆ ದಂಡ ಕಾಡಬೇಕು. ಅಂದರೆ ಲೈಕ್ ಹೆಂಗಂದ್ರೆ ಸುಳ್ಳು ಅತ್ಯಾಚಾರ ಆರೋಪ ಹಾಕಿರ್ತಾರೋ, ಆಮೇಲೆ ಸುಳ್ಳು ಡೊಮೆಸ್ಟಿಕ್ ವೈಲೆನ್ಸ್ ಕೇಸು ಹಾಕಿರ್ತಾರೆ ಸುಮಾರು ಜನ. ಆ ಟೈಮ್ನಾಗ ಅವ್ರಿಗೂ ಆ ಕಾನೂನುಗಳನ್ನ ಸುಧಾರಣೆ ಮಾಡಬೇಕು. ಆಮೇಲೆ ಮಕ್ಕಳ ಪಾಲನೆ ಪೋಷಣೆ ಕುರಿತು ಡೈವರ್ಸ್ ಆದಮೇಲೆ, ಗಂಡ ಹೆಂಡತಿ ಡೈವರ್ಸ್ ಆದಮೇಲೆ ಮಕ್ಕಳ ಪಾಲನೆ ಪೋಷಣೆ ಕುರಿತು ಸುಧಾರಣೆಗಳನ್ನು ತರಬೇಕು ಅಂತ ಈ ಬಿಲ್ ಹೇಳ್ತದೆ. ಆಮೇಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ರಚನೆ ಮಾಡಬೇಕು. ಇದಕ್ಕೆ 6 ತಿಂಗಳೊಳಗಾಗಿ ಈ ಎಲ್ಲ ಕಡತಗಳನ್ನ ವಿಲೇವಾರಿ ಮಾಡಬೇಕು, ಎಲ್ಲ ಕೇಸ್ಗಳನ್ನ. ಆಮೇಲೆ ನಿಜವಾದ ಬಲಿಪಶು ಯಾರು ಇರ್ತಾರೆ ಅವ್ರು ತ್ವರಿತ ಪರಿಹಾರ ಕೊಡಿಸ್ಬೇಕು ಅವರಿಗೆ. ಅಂದರೆ ಈಗ ಸುಮಾರು ಜನ ಈಗ ಸುಳ್ಳು ಕೇಸನ್ನು ಹಾಕಿರ್ತಾರೆ. ಆ ಟೈಮ್ನಾಗ ಅವ್ರು ಸುಳ್ಳು ಕೇಸ್ ಅಂತ ಪ್ರೂವ್ನೂ ಆಗ್ತೈತೆ. ಅದು ಅವಾಗ ಏನದು ಪರಿಹಾರ ಕೊಡೋಕೆ ಲೇಟ್ ಆಗ್ತದೆ. ಅದನ್ನು ಆದಷ್ಟು ಬೇಗ ಮಾಡ್ಬೇಕಂತ ಹೇಳ್ತಾರೆ. ಆಮೇಲೆ ಮಾಧ್ಯಮ ನಿಯಂತ್ರಣ, ಈ ನ್ಯಾಯಾಂಗ ಹೇಳೋದಕ್ಕಿಂತ ಮುಂಚೆ ನಾವು ಕೆಲವೊಂದು ಮಾಧ್ಯಮ ಇನ್ ದ ಸೆನ್ಸ್ ಈಗ ಸೋಷಿಯಲ್ ಮೀಡಿಯಾನು ಇದ್ರಾಗ ಮೆನ್ಷನ್ ಮಾಡಿರ್ತಾರೆ ಅವರು. ಸೋಷಿಯಲ್ ಮೀಡಿಯಾದಾಗ ಇವನೇ ತಪ್ಪು ಅಥವಾ ಇವಳೇ ತಪ್ಪು ಅಂತೇಳಿ ಜಜ್ಮೆಂಟ್ ಬರೆದು ಬಿಡ್ತಾರೆ ಅವರು. ಆ ಥರ ಆಗಬಾರ್ದು. ಆಮೇಲೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಏನಾರೇ ಆ ಥರ ಆದರೆ 3 ವರ್ಷಗಳ ಜೈಲು, 25 ಲಕ್ಷ ರೂಪಾಯಿ ದಂಡ ಐತೆ. ಆಮೇಲೆ ಕಡ್ಡಾಯವಾಗಿ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಮೇನ್ ಸ್ಟ್ರೀಮ್ ಮೀಡಿಯಾದವರು. ಅಂದರೆ ಲೈಕ್ ಮೇನ್ ಸ್ಟ್ರೀಮ್ ಮೀಡಿಯಾದವರು ಹಂಗೇನಾರು ಮಾಡಿದರೆ 50 ಲಕ್ಷ ದಂಡ, ಸಂಸ್ಥೆಗೆ 50 ಲಕ್ಷ ದಂಡ. ಆಮೇಲೆ ಅದಕ್ಕೆ ಅವರು ಕಡ್ಡಾಯವಾಗಿ ಸಾರ್ವಜನಿಕ ಕ್ಷಮೆ ಯಾಚನೆ ಮಾಡಬೇಕು ಅಂತ ಇದರಲ್ಲಿ ಹೇಳ್ತದೆ. ಇದು ನ್ಯಾಯಾಂಗ ಹೇಳೋದಕ್ಕಿಂತ ಮೊದಲು ಅಪರಾಧಿ ಅಂತ ಘೋಷಣೆ ಮಾಡಿದರೆ ಮಾಧ್ಯಮ ಸಂಸ್ಥೆಗಳಿಗೆ 50 ಲಕ್ಷ ದಂಡ ಮತ್ತು ಕಡ್ಡಾಯವಾಗಿ ಸಾರ್ವಜನಿಕ ಕ್ಷಮೆ ಯಾಚನೆ ಮಾಡಬೇಕು ಅಂತ ಹೇಳ್ತಾರೆ ಅವರು. ಆಮೇಲೆ ಸಾರ್ವಜನಿಕ ಮಾಧ್ಯಮಗಳಲ್ಲಿ ಹಾಗೇನಾದರೂ ಬಂದರೆ ಲೈಕ್ ಈ ಸಾಮಾಜಿಕ ಮಾಧ್ಯಮಗಳು 3 ವರ್ಷ ಜೈಲು, 25 ಲಕ್ಷ ದಂಡ. ಯಾರು ಅಡ್ಮಿನ್ ಇರ್ತಾನೋ ಅವನಿಗೆ. ಕ್ರಿಟಿಸಿಸಮ್ಗಳು ಏನು ಅಂದರೆ ಇದು ನಿಜವಾದ ದೂರುದಾರರನ್ನು ನಿರುತ್ಸಾಹಗೊಳಿಸುವ ಭಯ ಮಾಡ್ತೈತಿ ಅಂತ ಹೇಳ್ತಾರೆ ಇವರು. ಆಮೇಲೆ ರಿವರ್ಸ್ ಕೇಸ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗ್ಬೋದು ಅಂತ ಭಯ. ಆಮೇಲೆ ಮಹಿಳಾ ಕೇಂದ್ರಿತ ಕಾನೂನುಗಳನ್ನ ದುರ್ಬಲಗೊಳಿಸುವ ಒಂದು ಕಳವಳ ವ್ಯಕ್ತಪಡಿಸ್ತಾರೆ ಕಾನೂನು ಸಲಹೆಗಾರರು, ಅಂದರೆ ಕಾನೂನು ಬಲ್ಲವರು. ಖಾಸಗಿ ಸದಸ್ಯರ ಮಸೂದೆ ಇರುವುದರಿಂದ ಈ ಶಾಸಕಾಂಗ ಯಶಸ್ಸಿನ ಪ್ರಮಾಣ ಕಡಿಮೆ. ಇದು ಪ್ರೈವೇಟ್ ಬಿಲ್ ಆದ್ದರಿಂದ ಇದು ಯಶಸ್ಸಿನ ಪ್ರಮಾಣ ಕಡಿಮೆ ಐತಿ. ಇದು ಪ್ರೈವೇಟ್ ಬಿಲ್ ಆದ್ದರಿಂದ ಸಕ್ಸಸ್ ರೇಟ್ ಕಡಿಮೆ. ರೈಟ್. ರಾಜ್ಯಸಭೆಯಾದಾಗ ಈಗ ರಾಜ್ಯಸಭೆದಾಗ ಮಂಡನೆ ಆಗೈತಿ. ಆಮೇಲೆ ಸೆಷನು ಮುಗೀತು ಆಲ್ಮೋಸ್ಟ್ ಎಲ್ಲ ಮುಗಿದೇ ಹೋಯ್ತು. ಆಮೇಲೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಇದು ಚೆನ್ನಾಗಿ ಹೇಳ್ತೈತಿ. ಇದು ಸುಮಾರು ಕಡೆ ನಾನು ಡಿಸ್ಕ್ರಿಪ್ಷನ್ ನೋಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಚೆನ್ನಾಗೈತಿತ್ತು. ಆಮೇಲೆ ಹಿಂಗೆ ಲಾಸ್ಟ್ ಟೈಮ್ ಒಂದು ಏನು ಇದ್ರೊಳಗೇನು ತಮಾಷೆ ಏನಪ್ಪ ಅಂದ್ರೆ, ಲಾಸ್ಟ್ ಟೈಮ್ ನಮ್ಮ
ವಿಧಾನಸಭಾ ಅಧಿವೇಶನ ನಡೆದಾಗ ಬೆಳಗಾವದಾಗ ಎಲ್ಲ ಕುಡುಕರಲ್ಲ ಮದ್ಯಪ್ರಿಯರ ಸಂಘದವರು ಎಲ್ಲರೂ ಒಂದು ಸ್ಟ್ರೈಕ್ ಮಾಡಿದ್ರು. ಅವ್ರ ಮೇಲೆ ನಮಗೊಂದು ಬಿಲ್ ತೊಗೊಂಬರ್ರಿ, ನಮಗೊಂದು ಕಾನೂನು ತೊಗೊಂಬರ್ರಿ ಅಂತೇಳಿ. ಇದ್ರ ಮೇಲೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.